ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ವಿಮೋಚನೆಯ ಕಾಂಡ 17ನೇ ಅಧ್ಯಾಯ 10ನೇ ವಚನದಲ್ಲಿ, ಮೋಶೆ ಅಪ್ಪಣೆಯ ಮೇರೆಗೆ ಯೆಹೋಶಾಯನು ಅಮಲೇಕರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆ, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಳಿಸುವಾಗ ಅಮಲೇಕರು ಬಲವಾಗುವರು. ಆಮೆನ್. ಪ್ರಿಯ ಸಹೋದರರೇ, ಇಸ್ರಾಯೇಲರು ಅಮಲೇಕರ ಸಂಗಡ ಯುದ್ಧ ಮಾಡುವಾಗ ಮೋಶೆ ಗುಡ್ಡದ ತುದಿಗೆ ಹೋಗಿ ತನ್ನ 2 ಕೈಗಳನ್ನು ಮೇಲಕ್ಕೆತ್ತಿರುವಾಗ ಇಸ್ರಾಯೇಲರು ಬಲಗೊಳ್ಳುವರು. ಆಮೆನ್. ಹೌದು ಪ್ರಿಯ ಸಹೋದರರೇ, ಗಮನಿಸಿರಿ. ನೀವು ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲೇ ಭರವಸೆ ಇಡುವವರಾಗಿರ್ರಿ. ಏಕೆಂದರೆ ನೀವು ಹೋರಾಡುತ್ತಿರುವುದು ಮನುಷ್ಯರ ಸಂಗಡವಲ್ಲ, ನಿಮ್ಮನ್ನು ಹದ್ದಿನಂತೆ ಕುಕ್ಕುತ್ತಿರುವ ಪರಲೋಕದಿಂದ ದೊಬ್ಬಲ್ಪಟ್ಟ ಸೈತಾನನ ಸಂಗಡ ನೀವು ಯುದ್ಧ ಮಾಡುವವರಾಗಿದ್ದೀರಿ. ಜಾಗ್ರತೆ. ಅದಕ್ಕೋಸ್ಕರ ನೀವು ಪ್ರಾರ್ಥಿಸುವಾಗ ನಿಮ್ಮ 2 ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುವವರಾಗಿರ್ರಿ. ಆತನ ಅಗ್ನಿ ಅಭಿಷೇಕದ ಬಲವು ನಿಮ್ಮ ಮೇಲೆ ಬರುವುದು. ಆಗ ಸೈತಾನನು ಅದನ್ನು ನೋಡಿ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. ನನಗೆ ಗುಣಪಡಿಸುವುದು, ನಂದೇದನೆಯ ಆಧರಿಸುವುದು. ವಾಕ್ಯವೇ ನನಗೆ ಗುಣಪಡಿಸುವುದು, ನಂದೇದನೆಯ ಆಧರಿಸುವುದು. ನನ್ನ ಜೊತೆಯಲ್ಲಿ ಮಾತಾಡು ಪ್ರಭುವೇ.